ನಮಸ್ಕಾರ. ಎಲ್ಲ ಸುಮಾರು ಒಂದು 4-5 ದಿವಸದಿಂದ ಫೋನ್ ಮಾಡಿ, ಅಣ್ಣ ರಂಜಿತ್ ಅವ್ರು ಅಕ್ಕಿ ಬಿಟ್ಟಾರ ಬಿಟ್ಟಿಲ್ವಾ ಏನೋ, ಅವ್ರು ವೀಡಿಯೋ ಮಾಡಿ ಹಾಕ್ತವ್ರೆ, ಏನಣ್ಣ ಅದು ವಿಷಯ ಅಂತ ಕೇಳಿದ್ರೆ ಅದಕ್ಕೆ ಡೈರೆಕ್ಟಾಗಿ ಅವರು ಬಂದವ್ರೆ, ನಾನು ಇದ್ದೀನಿ. ನಿಮಗೆ ಕ್ಲಿಯರಿಟಿ ಬರಬೇಕು, ಯಾಕೆಂದರೆ ಇಲ್ಲಿ ಯಾರೂ ಮೋಸ್ಕರಲ್ಲ, ಡೈರೆಕ್ಟ್ ಫೇಸ್ ಪೇಜ್ ಮಾತಾಡ್ತೀವಿ, ಡೌಟ್ ಬೇಡ ಅಂತ ಇದು ವೀಡಿಯೋ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ರಂಜಿತ್ ಅವ್ರು ಅಕ್ಕಿ ಬಿಡ್ತೀನಿ ಅಂತ ಬಂದಿದ್ದರು, ಅವ್ರಿಗೆ ನಾನು ಬೆನ್ನೆಲುಬಿಗೆ ನಿಂತ್ಕೊಂಡೆ, ಏನೈತೆ ಅಕ್ಕಿ ಬಿಡಿ ಈ ವರ್ಷ, ನೀವು ಬಿಡಿ, ನಾನೇನೇನು ಮುಂದಕ್ಕೆ ನಿಮ್ಗೇನು ಬೇಕಾದ್ರೂ ದವಡಿ ಮಾಡ್ಕೊಡ್ತೀನಿ, ನಿಮ್ಗೇನು ಕಷ್ಟ ಸಿಕ್ಕಾಯಿತು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಯ್ತಣ್ಣ ಅಂತ ಇವ್ರು ಹೇಳಿದರು. ಇವ್ರಿಗೇನು ಅಂದರೆ ಒಂದು ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅವಾಗ ಬರೋಕ್ಕಾಗಿದ್ದಲ್ಲೇ ಅದಕ್ಕೆ ನಾನು ನೆಕ್ಸ್ಟ್ ತಿಂಗಳು ಬರ್ತೀನಣ್ಣ ಅಂತಂದರು. ಆಯಿತು ಅಂತ ಹೇಳಿದ್ದೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ತಿರ್ಗಿ ಏನು ಅವ್ರಿಗೆ ತೊಂದರೆ ಆಗಿ ಅಣ್ಣ ಒಂದು 5ನೇ ತಾರೀಕು ಮೇಲೆ ಬರ್ತೀನಣ್ಣ ಅಂತಂದರು. ಆಯಿತು ಅಂತ ಹಂಗೆ ಹೋಗ್ತಾಯಿದ್ದೋ. ಅಣ್ಣ ನಾನು ಬಿಡ್ತೀನಿ, ಈ ಸತಿ ಬಿಡೋಣ ಅಂತ ಹೇಳಿದರು. ನಾನು ಇವ್ರಿಗೋಸ್ಕರ ಎಸ್ಸೆ ದವಡಿ ಇವ್ರಿಗೆಲ್ಲ ಬಿಟ್ಕೊಟ್ಟೆ. 3-4 ದವಡಿ ಇದ್ದ ನಮ್ಮದು, ಅದರಲ್ಲಿ ಎಲ್ಲ ಬಿಡೋದ್ರಿಂದ ಇವ್ರಿಗೋಸ್ಕರ ಸಪ್ರೇಟಾಗಿ ಈ ದವಡಿ ಮೇಲೆ ಅಕ್ಕಿ ಬಿಡ್ತಿರ್ಲಿಲ್ಲ. ಇವ್ರಿಗೋಸ್ಕರ ಬಿಡಲಿ ಅಂತ ಈ ದವಡಿಲಿ ಒಂದು ಚಾನ್ಸ್ ಕೊಟ್ಟೆ, ರಂಜಿತ್ ಅವ್ರು ಬಿಡಲಿ ಅಂತ. ಇವ್ರಿಗೆ ಅದೇನು ಪ್ರಾಬ್ಲಮ್ ಮನೆ ಕಡೆ ಏನು ಅಂತ ನನಗೆ ಗೊತ್ತಿಲ್ಲ. ಇವರು ದವಡಿಗೆ ಬಂದು ಬಿಡೋಕ್ಕಾಗಿಲ್ಲ, ದೂರ 30 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್? 30 ಕಿಲೋಮೀಟ್ರಿಂದ ಬಂದು ಬಿಡೋಕ್ಕಾಗಲ್ಲ ಅಣ್ಣ ಅಂತ ಅಂದರು. ನಾನು ಹಂಗೂ ಒಂದು ಸೀಲ್ ಕಟ್ಟಿದ್ದೆ. ನೀವು ಯಾವಾಗ ಬರ್ತೀರಿ ಇಷ್ಟೊತ್ತಿಗೆ ಒಂದು 5-6 ಸೀಲ್ ಬಿಡಬೇಕಾಯ್ತು ನಾವು. ಬಿಡಿ, ನೀವು ಬಿಡ್ತಿದ್ದಂಗೆ ಒಂದು ಸೀಲ್ ಬಿಟ್ಟಿದ ಸೆಕ್ಷನ್ ತಿರ್ಗಿ ಒಂದು 5 ಸೀಲ್ ಕಟ್ಕೊಡ್ತೀನಿ, ಆ ಸೀಲ್ ಬೇಕಾದ್ರೆ ಕಟ್ಕೊಡ್ತೀನಿ, ಒಂದು ಸತಿ ಬಿಡಿ ಅಂತ ಹೇಳಿದೆ ಇವ್ರಿಗೆ. ಆಯ್ತು ಬಿಡ್ತೀನಿ ಅಣ್ಣ ಅಂತ ಹೇಳಿದ್ರು. ಇವ್ರ ಪ್ರಾಬ್ಲಮಿಂದ ಬರೋಕ್ಕಾಗಿರಲಿಲ್ಲ. ನಾನು ಬಂದು ಬಿಡ್ತಾರೆ ಅಂದ್ಬಿಟ್ಟು ಇವ್ರ ದವಡಿ ಇವ್ರಿಗೋಸ್ಕರ ಈ ದವಡಿ ಬಿಟ್ಕೊಟ್ಟಿರೋದು. ಬಿಟ್ಟರೆ ಇವ್ರು ನಂಗೆ ಟ್ಯಾಲೆಂಟ್ ಇವ್ರದ್ದು ಗೊತ್ತಾದರೆ ನೆಕ್ಸ್ಟ್ ನಾನು ಇವ್ರಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಹೇಳಿದೆ. ಆಮೇಲೆ ನೆಕ್ಸ್ಟ್ ಏನು ಅಂತ ಅಂದರೆ, ಇವ್ರು ನನಗೆ ಬಿಟ್ಟು ತೋರಿಸಿದಾಗ ನನಗೆ ಕನ್ಫರ್ಮ್ ಆಗುತ್ತೆ ಎಸ್ಸೆ ದವಡಿಲಿ, ಇವರೊಬ್ಬರು ಒಂದು ಶೋಕಲ್ಲಿ ನನ್ನ ಮುಂದೆ ಕಣ್ಣು ಮುಂದೆ ಬಿಟ್ಟವ್ರು, ಇವ್ರ ಹತ್ರ ಕಸಬೈತೆ, ಇದಕ್ಕೆ ಇವ್ರಿಗೋಸ್ಕರ ನಾನು ಏನಾದ್ರು ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡ್ಬೋದು. ಇವ್ರಿಗೆ ಅದಕ್ಕೆ ಚಾನ್ಸ್ ಕೊಟ್ಟಿದೆ. ಏನೋ ಗೊತ್ತಿಲ್ಲ, ಇವ್ರ ಕೈಲಿ ಆಗಲಿಲ್ಲ. ಹಣ ಬಿಡೋಕ್ಕಾಗಲ್ಲ ಅಂದರು. ಈಗ 23 ಸೀಲ್ ಇತ್ತು, ಇವ್ರಿಗೋಸ್ಕರ ಒಂದು ಕಟ್ಟಿದೆ. ಈಗ ಬಿಟ್ಟರೆ ನೀವು ಇದರೊಳಗಡೆ 10 ಸೀಲ್ ಬೇಕಾದ್ರೆ ಕಟ್ಕೊಡ್ತೀನಿ ಅಂತ ಹೇಳಿ ನನ್ನ ಕಡೆಯಿಂದ ಯಾವುದೂ ಫಾಲ್ಟ್ ಇಲ್ಲ. ಇವ್ರು ಡೈರೆಕ್ಟಾಗಿ ಇವರು ಬಂದವರೆ, ಅವರು ಮಾತಾಡ್ತಾರೆ. ನಾನು ಏನು ಹೇಳಿರೋದನ್ನು ನಾನು ಆಡಿಸ್ತೀನಿ. ನಾನು ಬಿಟ್ಟಿದ್ದೀನಿ, 40 ಟೂರ್ನಮೆಂಟಿಗೆ ಬಿಟ್ಟಿದ್ದೀನಿ. ನಾನು ತೋರಿಸ್ತೀನಿ ಬೇಕಾದ್ರೆ. 24ರಲ್ಲೂ ಬಿಟ್ಟಿದ್ದೀನಿ. 8 ಅವರು ಬಂಡೆ ಮಕ್ಕಳಮ್ಮ, ನೆನಮಂಗಲ, ಈ ಥರ ಸುಮಾರು 4 ಟೂರ್ನಮೆಂಟ್ಗೆ 4 ವಾರ 8 ಅವರ್ ಮೇಲೆ ಅಕ್ಕಿಗಳು ಬಿಟ್ಟಿದ್ದೀನಿ. ನಾನು ಬಿಡೋದು ಗೊತ್ತು, ನಾನು ಅಕ್ಕಿ ಶೋಕ್ದಾರ ಅಂದರೆ ಬಿಡ್ತೀನಿ. ನನಗೆ ಹೊಸಬ್ರಿಗೆ ಇವ್ರು ಫೋನ್ ಮಾಡಿ ಬಂದಿರೋದ್ರಿಂದ ನನಗೆ ಇವ್ರ ಬಗ್ಗೆ ಗೊತ್ತಿರೋಲ್ಲ. ಅದಕ್ಕೆ ಇವರು ಫೋನ್ ಮಾಡಿ ಫೇಸ್ಬುಕ್ಕಲ್ಲಿ ನಾನು ಎಸ್ಸೆ ದವಡಿ ಮೇಲೆ ಬಿಡ್ತೀನಿ ಇದಕ್ಕೆ ನಾನು ಏನು ವೀಡಿಯೋ ಮಾಡಿ ಬಿಟ್ಟಿದ್ದೆ, ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಇವ್ರಿಗೆ ಚಾನ್ಸ್ ಕೊಟ್ಟಿದ್ದೆ. ಅದೇನೋ ಇವ್ರ ಕೈಲಿ ಬಿಡೋಕ್ಕಾಗಿಲ್ಲ. ಇವಾಗ ನೋಡಿ 23 ಸೀಲು. ಇವಾಗ ನಾವು ಅಕ್ಕಿನ ಕೈಗೆ ಎತ್ಕೊಂಡಿಲ್ಲ ಯಾವುದೂ. ನಾನು ಇಲ್ಲಿ ದವಡಿ ನನಗೆ ಬೇರೆ ಕಡೆ ಇರೋದ್ರಿಂದ ನಾನು ಈ ದವಡಿ ಇವ್ರಿಗೆ ಬಿಟ್ಕೊಟ್ಟಿದ್ದೆ. ಇವ್ರು ಇವತ್ತಿಗೂ ಬರೋಕ್ಕಾಗಿಲ್ಲ, ಅಕ್ಕಿ ಬಿಡೋಕ್ಕಾಗಿಲ್ಲ. ಈಗ ಏನು ಹೇಳ್ತಾರೆ, ಅಣ್ಣ ನನ್ನ ಅಕ್ಕಿಗಳೆಲ್ಲ ಎತ್ಕೊಂಡು ಹೋಗ್ತೀನಿ, ಈ ಸತಿ ಬಿಡೋಕ್ಕಾಗಲ್ಲ ಅಣ್ಣ, ನನಗೆ ನಾನು ನಮ್ಮನೆ ತೋಲೆ ಬಿಡ್ಕೊತೀನಿ, ಆಗಲ್ಲ ಅಣ್ಣ ಅಂತ ಅಂದರು. ಅದಕ್ಕೆ ನಾನೇನು ಗೊತ್ತಾ, ಬೇರೆಯವ್ರ ಥರ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ದುಡ್ಡು ಲಾಸ್ ಆಗಲಿ, ಒಬ್ಬ ಅಕ್ಕಿ ಶೋಕ್ದವ್ರಿಗೆ ಕಂಡಮ್ ಮಾಡಲ್ಲ, ಮತ್ತು ನಾನು ಅಷ್ಟು ಸುಲಭವಾಗಿ ಯಾರಿಗೂ ಹಂಗೆ ಮಾತಾಡಲ್ಲ. ನೋಡಿ, ಇಷ್ಟು ಮಾಡಿದ್ರು ನಾನು ಅವ್ರ ಮೇಲೆ ಏನು ಬೇಜಾರಿಲ್ಲ. ನಾನು ಹೇಳೋದಷ್ಟೇ, ನಿಮ್ಮ ಕೈಲಿ ಆದರೆ ಬಂದು ಬಿಡಿ. ಕಷ್ಟ ಬಿದ್ದಿದ್ರೆ, ಈಗ ಇವರು 1 ತಿಂಗಳು ಕಷ್ಟ ಬಿದ್ದಿದ್ರೆ ಇವ್ರಿಗೆ ನಾನು 1.5 ಲಕ್ಷ ಆಗಲಿ 2 ಲಕ್ಷ ಆಗಲಿ ದವಡಿ ಸ್ವಂತವಾಗಿ ಮಾಡಿಕೊಡ್ತಿದ್ದೆ. ಹೇಳಿದ್ನ ಇಲ್ಲೋ ಮಾಡಿಕೊಡ್ತಿದ್ದೆ. ಇವ್ರ ಕೈಲಿ ಆಗಲಿಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅದರಿಂದ ನಾನೇನು ಮಾಡೋಕ್ಕಾಗಿಲ್ಲ. ಇವಾಗ ಏನಂತಾರೆ, ಬಿಡೋಕ್ಕಾಗಲ್ಲ ಅಣ್ಣ, ನನ್ನ ಅಕ್ಕಿಗಳೆಲ್ಲ ತಗೊಂಡೋಗ್ತೀನಿ ಅಂತಂದರು. ಅದಕ್ಕೆ ಇವ್ರಿಗೋಸ್ಕರ ಅಕ್ಕಿಗಳು ಕೊಡ್ತಾಯಿದ್ದೀನಿ. ನನಗೆ ಸೀಲ್ ಹೋದ್ರೂ ಪರವಾಗಿಲ್ಲ, ನಾನು ಅಕ್ಕಿ ಬಿಡ್ತಾ ಇರ್ತೀನಿ. ನಾನು ಹೇಳೋದಷ್ಟೇ ರಂಜಿತ್ ಅವ್ರಿಗೆ, ನಿಮಗೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡು ಯಾವುದೇ ದವಡಿ ಬಿಡ್ತೀನಿ ಅಂದಾಗ ನಿಮ್ಮ ಮೈಂಡ್ ಸೆಟ್ ಫ್ರೀ ಮಾಡ್ಕೊಂಡು, ನಾನು ಫ್ರೀ ಇದ್ದೀನಾ, ನಾನು ಅಕ್ಕಿ ಬಿಡ್ತೀನ ಅಂದಾಗ ಹೇಳ್ರಿ. ಯಾಕೆಂದ್ರೆ ಬೇರೆಯವ್ರು ಬಿಟ್ಟಾಗ ನಂದು ಬಿಡಿ 3-4 ಕಡೆ ದವಡಿ ಐತೆ, ಬಿಡ್ತೀನಿ, ಎಲ್ಲ ಒಂದು ಕಡೆ ಆಡ್ತವೆ ಇರಲಿ. ಇದು ಯಾರು ಒಬ್ಬರು ನಂಬ್ಕೊಂಡು ಬಿಟ್ಟಾಗ ಅದು ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋದಷ್ಟೇ. ಅವ್ರಿಗೆ ಏನು ಡೈರೆಕ್ಟಾಗಿ ಹೇಳ್ಬೇಕು ಅಂತಿದ್ರೆ ಹೇಳಿ, ಏನು ತೊಂದರೆ ಅಂತ ಹೇಳಿ. ಹೈ ಫ್ರೆಂಡ್ಸ್, ಏನಿಲ್ಲ, ತಪ್ಪು ನಂದೇ ಆಯಿತು. ಏನಂದರೆ ಅದು ಏನು ಗೊತ್ತಾ, ಫಸ್ಟ್ ವಿಷಯ, ಅವರು ಮುಂಚೆನೇ ಅವ್ರು ಹೇಳಿದರು, ನೀನೇನಿದ್ರು ನೀನು ಬಿಡು, 50,000 ರೂಪಾಯಿ ಎತ್ಕೊಂಡಿರೋ ನಿಮಗೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವರು. ಆದರೆ ನನ್ನ ಕೈನಲ್ಲಿ ಇಲ್ಲಣ್ಣ, ನನ್ನ ಕೈನಲ್ಲಿ ಈಗ ಕಾಸಿಲ್ಲ, ಬೇಕಂದರೆ ಬಾ ಸುಮ್ಮನೆ ಬಿಡು, ನಾನು ಬೇಕಂತ ಜಾಗ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನೀನು ಅಕ್ಕಿ ಬಿಡು ಅಂತ ಅವ್ರು ಹೇಳಿದರು. ಹಂಗಂತ ಹೇಳಿದರು ಅವರು. ಮತ್ತು ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್.
ಇವಾಗ ಬರನೇ ವರ್ಷ ಏನಿದೆಯೋ ಇವಾಗ ಇನ್ನೊಂದೇನು ಗೊತ್ತಾ, ಫಸ್ಟ್ ಇವ್ರು ಏನು ಮಾಡಿದ್ರು ಚಾಲೆಂಜ್ಗೆ ಅಂತ ಬಂದಿದ್ದರು. ನನ್ನ ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ರು 5-6 ಜನ ನನಗೆ ಫೋನ್ ಮಾಡಿ, ಅಣ್ಣ ಫೇಸ್ಬುಕ್ಕಲ್ಲಿ ಎಸ್.ಎ. ದೌಡಿಲಿ ಬಿಡ್ತಾರಂತ ಅಕ್ಕಿ, ಒಬ್ರು ಯಾರೋ ನೋಡ್ರೋಣ ಅಂತ ಕಳಿಸಿದ್ರು. ಅವಾಗ ನಾನು ಇವ್ರು ಫಸ್ಟೇ ಮಾಡಿದ್ದೆ. ನಾನು ಇವರೇನಂದ್ರು, ಇಲ್ಲ ಅಣ್ಣ ನಾನು ಸುಮ್ಮನೆ ಬೇಕಾದ್ರೆ ಜೊತೆಲಿ ಬಿಡ್ತೀನಿ, ಆ ಥರ ಏನು ಬೇಡ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ತಿರ್ಗಾ ನಾನು ಚಾಲೆಂಜ್ಗೆ ಬಿಡ್ತೀನಿ, 50,000 ಆಗಲಿ 1 ಲಕ್ಷ ಆಗಲಿ ಕೊಡ್ತೀನಿ ಅಂತ ಇವ್ರು ಬಂದಿದ್ದು. ಆಮೇಲೆ ಏನು ಮಾಡಿದ್ರು, ನನ್ನ ಕೈಯಲ್ಲಿ ಆಗೋಣ ಬೇಡ, ಫ್ರೆಂಡ್ಶಿಪ್ಪಲ್ಲಿ ಅಣ್ಣ ಬಿಡ್ತೀನಿ, ಬಿಟ್ಮೇಲೆ ನೋಡಿದ್ಮೇಲೆ ನೀವೇನಾರು ಮಾಡಿಕೊಡ್ರಣ ಅಂತ ಹೇಳಿದರು. ನಾನೇನಂದರೆ, ಆಯ್ತು ನಿಮ್ಮ ಹೆಂಗಾರ ಬನ್ನಿ, ನೀವು ಹಿಂಗಾರ ಬನ್ನಿ, ನಾನು ಮಾತ್ರ ನಾನೇನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ಬದ್ಧ, ನೀವು ಈ ಥರ ಬಂದರೂ ಬಿಡಿ, ಇಲ್ಲ ಅಂತ ಅಂದರೆ ನಿಮ್ಮ ಖುಷಿ ಅಂತಂದೆ. ಇವ್ರೇನು ಮಾಡಿದ್ರು, ಬೇಡ ಅಣ್ಣ ಆ ಥರ ಏನು, ನಾನು ಅಕ್ಕಿನೇ ಬಿಡ್ತೀನಿ, ನೀವೇನಾಯ್ತು ಮಾಡಿಕೊಡ್ರಣ ಅಂತ ಹೇಳಿದರು. ಇವತ್ತು ಅವ್ರು ಏನಾರ ಕಷ್ಟ ಆಗಲಿ ಅಂತ ಒಂದು 20 ದಿನ ಕಷ್ಟಪಟ್ಟು ಅಕ್ಕಿ ಬಿಟ್ಟಿದ್ರು ಇವರು. 13 ಅವರ್ 14 ಅವರ್ ಬಿಡ್ತೀನಿ ಅಂತ ಹೇಳಿದರು. ಅದು ಅವ್ರ ಗುರಿ, ಅವ್ರ ಛಲ ಅದಿರಲಿ. ನನಗೆ 7 ಅವರ್ 8 ಅವರ್ ಬಿಟ್ಟಿದ್ರೆ ಇವರು ಅಕ್ಕಿನ ತೋರಿಸಿದ್ರೆ, ನಾನು ಇವತ್ತು 1.5 ಲಕ್ಷ ಆಗಲಿ 2 ಲಕ್ಷ ಆಗಲಿ ಮಾಡಿಕೊಡ್ತಿದ್ದೆ. ಅದು ಅವ್ರ ಕೈಲಿ ಆಗಲಿಲ್ಲ, ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ, ಅದು ಯಾರಿಗೂ ಗೊತ್ತಿಲ್ಲ. ನನ್ನ ಬೆನ್ನಿಂದೆ ಅವೆ ಹೆಲ್ಪ್ಗಳು. ಮುಂದಕ್ಕೆ ಬಂದರೆ ಈ ಥರನೇ ಹೆಲ್ಪ್ ಮಾಡೋರು ಅಣ್ಣ ಅಂತ ಅನ್ಬೇಕು. ಆ ಥರನೇ ನಾನು ಇರೋದು. ಎಸ್.ಎ. ದೌಡಿಲಿ ಏನು ಗೊತ್ತಾ, ಏನು ಹೇಳ್ತೀನಿ ಅದನ್ನೇ ಮಾಡೋದು, ಇಲ್ಲಾಂದ್ರೆ ನಾನು ಹೇಳೋಕ್ಕೆ ಹೋಗಲ್ಲ. ನಾನು ಏಕೆ ಅಂತ ಅಂದರೆ, ನನ್ನ ಕಡೆ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅಷ್ಟೇ. ಇಲ್ಲಿ ಶೋಕಲ್ಲಿ ಯಾರೂ ದುಡ್ಡು ಮಾಡೋದಿಲ್ಲ. ನಾನೇನು ಗೊತ್ತಾ, ನೋಡಿ ಇವರು ಒಂದು ಕಸು ಕಲ್ತಿದ್ರು. ಎಲ್ಲ ದೌಡಿಲಿ ಏನು ಮಾಡ್ತಾರೆ, ಅಕ್ಕಿ ಬಿಡಿಸ್ಕೊತಾರೆ, ಊಟ ಕೊಡಿಸ್ಬೋದು, ಎಣ್ಣೆ ಒರೆಸ್ಬೋದು, ಅದು ಆ ಕ್ಷಣಕ್ಕೆ ಮುಗ್ದೋಗುತ್ತೆ. ಅಕ್ಕಿ ಬಿಡ್ತಾರೆ, ಅವ್ರು ಖುಷಿ ಪಡ್ತಾರೆ, ಅವ್ರು ಕಪ್ಪು ಎತ್ಕೊತಾರೆ, ಅದು ಅವರು. ನಂದು ಹಂಗಲ್ಲ. ಇವ್ರು ಅಕ್ಕಿ ಬಿಟ್ಟರೆ ಇವ್ರ ಹೆಸರಲ್ಲೇ ಒಂದು ದೌಡಿ ಮಾಡ್ಕೊಂಡು, ಏನಂದಣ್ಣ 10 ಸೀಲ್ ಬೇಕಾದ್ರೆ ಕಟ್ಕೊಡ್ತೀನಿ ನಿಮ್ಗೆ ಫ್ರೀಯಾಗೆ, ಕಪ್ಪು ಬೇಡ ದುಡ್ಡು ಬೇಡ, ನಿಮಗೆ ಮಾಡಿಕೊಡ್ತೀನಿ, ನಂದು ಬಿಡಿ ನಾನು ಮಾಡ್ಕೊತೀನಿ, ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದು ಯಾರೂ ಮಾಡಿಕೊಡೋದಿಲ್ಲ. ಯಾಕೆ ಅಂತ ಅಂದರೆ, ಯಾರು ದುಡ್ಡು ಹಾಕಿ ಇವತ್ತಿನ ದಿವಸದಲ್ಲಿ ಅಕ್ಕಿ ಶೋಕದಲ್ಲಿ ಬೆಳೀರಿ ಅಂತ ಯಾರು ಹೇಳೋದಿಲ್ಲ. ಅದು ನನ್ನ ಕೈಲಾಸ ದೇವ್ರು ಏನು ಕೊಟ್ಟೋನೆ ಚೂರು ಅಳಿಲ್ಸವೆ ಅಂತ ಮಾಡ್ತಾ ಇರ್ತೀನಿ ನಾನು. ಅದರಿಂದ ರಂಜಿತ್ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು. ಅದು ಅದರಿಂದ ಏನೋ ಅವರು ಬಿಡೋಕ್ಕಾಗಿಲ್ಲ. ಅವ್ರ ಪ್ರಾಬ್ಲಮ್ಮೆ ಮನೆ ಕಡೆ ಏನೋ ತೊಂದರೆ ಅಂದರು, ಅದು ನನಗೆ ಗೊತ್ತಿಲ್ಲ. ಅದರಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಹೇಳ್ರಣ ಇದ್ರ ಬಗ್ಗೆ ಅಂದರು. ರಂಜಿತ್ ಅವ್ರು ಬಂದಾಗಲೇ ಮುಂದೆ ಮಾತಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಇವರು ಒಂದು ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡಿಬಿಡೋದು, ಇಲ್ಲಿ ನಾನು ವೀಡಿಯೋ ಮಾಡೋದು ತಪ್ಪಾಗುತ್ತೆ. ಅವತ್ತು ಬಂದಿದ್ದ ದಿವಸ ಏನು ವೀಡಿಯೋ ಮಾಡಿದ, ಇವತ್ತು ಎಂಡ್ಗೂ ವೀಡಿಯೋ ಮಾಡ್ತಾಯಿದ್ವಿ. ಈ ಸತಿ ರಂಜಿತ್ ಅವ್ರು ಅಕ್ಕಿ ಬಿಡ್ತಾಯಿಲ್ಲ ಎಸ್.ಎ. ದೌಡಿ ಮೇಲೆ. ಇಲ್ಲ ನಾನು ಇದ್ದಿದ್ರೆ ಒಂದು 4-5 ಸೀಲಾರ ಬಿಡೀನಿ. ನಾನು ಇವ್ರಿಗೋಸ್ಕರ ನಂಬಿ ಅವ್ರಿಗೆ ಚಾನ್ಸ್ ಕೊಟ್ಟೆ. ಅದೇನೋ ಇವ್ರ ಪ್ರಾಬ್ಲಮಿಂದ ಅವರು ಅಕ್ಕಿ ಬಿಡೋಕ್ಕಾಗಿಲ್ಲ. ಅದಕ್ಕೆ ನಾನೇನು ತಲೆ ಕೆಸ್ಕೊಳ್ಳಲ್ಲ, ದುಡ್ಡು ಹೋಗುತ್ತೆ ಬರುತ್ತೆ, ನಮಗೆ ಮನುಷ್ಯ ಚೆನ್ನಾಗಿರಬೇಕು. ಅದಕ್ಕೆ ರಂಜಿತ್ ಅವ್ರಿಗೆ ಹೇಳೋದಷ್ಟೇ, ಇನ್ಮೇಲೆ ಎಲ್ಲೇ ದೌಡಿ ಬಿಡ್ತೀನಿ ಅಂದ್ರೆ ನೀವು ಫ್ರೀ ಮಾಡ್ಕೊಂಡೋಗಿ ಬಿಡಿ. ನಿಮ್ಮ ಫ್ರೀ ಇಲ್ಲ ಅಂತ ಫ್ರೀ ಇಲ್ಲ. ನಾನು ಈಗ ಏನು ಗೊತ್ತಾ ಮಾಡ್ತೀನಿ, ಟೈಮ್ ನಾನು ತಪ್ಪು ಮಾಡಿಬಿಟ್ಟು ನಾನು ಏನಂದರೆ, ಅದು ಮುಂಚೆನೇ ನಾನು ವ್ಯಾಪಾರ ಅದು ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿದ್ದಿತ್ತು. ಈಗೆಲ್ಲ ಬಾರನೇ ವರ್ಷ ನೀವು ಹೇಳಿದ ಥರ 4 ಹಾಕಿ 10 ಅವರ್ ಮೇಲೆ ಬರ್ತೀನಿ ನಾನು. ನೀವೇನು 50,000 ಹೇಳಿದ್ರು, ನಾನು ಜೂನ್ ತಿಂಗಳಿನಲ್ಲಿ ಎತ್ಕೊಂಡ್ಬರ್ತೀನಿ ನಾನು ಆ ಕಾಸು ಎತ್ಕೊಂಡು ಬಂದುಬಿಟ್ಟು ಬಾರನೇ ವರ್ಷ ಇದು ಬಿಡೋಣ ಅಂತ ಹೇಳ್ತೀನಿ ನಾನು. ಇನ್ನೊಂದು ರಂಜಿತ್ ಅವ್ರಿಗೆ ಮಾತು ಕೊಡ್ತೀನಿ. ಈ ಸತಿ ಅವರು ಮಾಡೋಕ್ಕಾಗಿಲ್ಲ, ಬಿಡೋಕ್ಕಾಗಿಲ್ಲ, ಅವ್ರ ತೊಂದರೆ ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಸತಿ ಬಿಡ್ತೀನಿ ಅಂತವ್ರೆ. ನೀವು ಅಕ್ಕಿ ಬಿಡೋಕ್ಕೆ ಮುಂಚೆ ಫಸ್ಟೇ ಬಂದು ತಯಾರಾಗಿರಿ. ಈಗ ಅರ್ಜೆಂಟ್ ಬಂದಾಗ ಇವ್ರ ಅಕ್ಕಿ 10 ಅಕ್ಕಿ ತಂದಿದ್ರು. 10 ಅಕ್ಕಿ ತಂದಿರಲ್ಲಿ ಅದರಲ್ಲೂ ಒಂದು 5-6 ಅಕ್ಕಿ ಕಳ್ಳ ಮಾಡಿದೆ. ಅದು ಇನ್ನೂ ಅವ್ರಿಗೂ ನೀವೇ ಬಂದು ಓಡಿಸಿ, ನಾನು ಓಡಿಸೋದಿಲ್ಲ. ಹಂಗೂ ಒಂದು ಅಕ್ಕಿ ಮಿಸ್ ಆಯಿತು ಪಾಪ, ಒಂದು ಅಕ್ಕಿ ರೋಷನ್ ಮಿಸ್ ಆಯಿತು, ಇನ್ನು ಮಿಕ್ದವೇ ಹಂಗೂ ಒಂದು 10 ಅಕ್ಕಿ ತಂದಿದ್ರು ಇವರು. ನನ್ನ ಒಂದು ಸ್ವಲ್ಪ ಸೆಲೆಕ್ಟೆಡ್ ಅಂದರೆ ನಾನು ಕೆಲವು ಎಲ್ಲ ದಾನ ಮಾಡಿಬಿಟ್ಟಿದ್ದೆ, ಕೆಲವೊಂದು ಪಟ್ಟಗಳಿತ್ತು, ಅದರಲ್ಲಿ ಸೆಲೆಕ್ಟಲ್ಲಿ ಬಿಡ್ತೀನಿ ಅಂದರು. ಬಿಡಿ ಅಂತ ಹೇಳಿದೆ. ಏನೋ ಇವ್ರು ಟ್ರೈ ಮಾಡಿ ಬಿಟ್ಟಿದ್ರೆ ಇವ್ರಿಗೊಂದು ಚಾನ್ಸ್ ಇತ್ತು. ಏನೋ ಈ ಸತಿ ಸಿಕ್ಕಿಲ್ಲ, ನೆಕ್ಸ್ಟ್ ಸತಿ ಏನೋ ಬಿಡ್ತೀನಿ ಅಂತಾರೆ. ನೋಡಿ ನಾನು ಹೇಳೋದಷ್ಟೇ ರಂಜಿತ್ ಅವ್ರಿಗೆ, ನೀವು ಯಾವತ್ತೇ ಬನ್ನಿ ಎಸ್.ಎ. ದೌಡಿ ಮೋಸ ಮಾಡೋಲ್ಲ. ನನಗೇನು ಗೊತ್ತಾ, ತೋರಿಸ್ಬೇಕು, ನಿಮ್ಮ ಕಸಕ್ಕೆ ತೋರಿಸಿ ಅಣ್ಣ ನೀವು ಹೆಲ್ಪ್ ಮಾಡೋಣ ಅಂದರೆ ನಾನು ಮಾಡ್ತೀನಿ, ನೆಕ್ಸ್ಟ್ ಸತಿ ಬಿಡ್ತೀನಿ ಅಂತಾರೆ. ನೋಡೋಣ ಬಿಡಲಿ. ನಾನು ಹೆಂಗೆ ಗೊತ್ತಾ, ಬೇರೆ ಅದೇನೋ ಗೊತ್ತಿಲ್ಲ ನನಗೆ. ಅಕ್ಕಿ ಶೋಕ್ದಾರ್ ಅಂದರೆ ತೊಂದರೆಗಳಿರ್ತವೆ. ಈಗ ನೋಡಿ ಅವ್ರು ಬಿಡ್ತೀನಿ ಅಂತ ಹುಮ್ಮಸ್ಸಲ್ಲೇ ಬಂದರು. ಅದೇನು ಅವ್ರ ಪ್ರಾಬ್ಲಮಿಂದ ಹುಮ್ಮಸ್ಸು, ಅದು ನಾನು ಹೇಳೋಕ್ಕಾಗಲ್ಲ. ಯಾಕೆ ನಾನೆಲ್ಲ ಇದ್ದೀನಿ, ಅವರೆಲ್ಲ ಅವರೇ, ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರ್ತದೆ. ನಾನು ಹಂಗೂ ಅಂದೆ ಈ ಸತಿ, ಅಣ್ಣ ಒಂದು 7 ಅವರ್ ಬಿಡ್ರೋಣ, ನಿಮಗೆ ಬೇಕಾದ್ರೆ ಒಂದು 30,000 ಆಟೋ ಖರ್ಚು ಗಿರ್ಚು ಏನೈತೆ ಗ್ಯಾಸ್ ಕಾಸು ನಿಮಗೆಲ್ಲ ಮೆಂಡೆ 30,000 ಕೊಡ್ತೀನಿ, ನಿಮ್ಮ ಪ್ರಾಬ್ಲಮ್ ತೀರಿಸ್ತೀನಿ. ಒಂದು ಸತಿ 7 ಅವರ್ ಬಿಡಿ 8 ಅವರ್ ಅಂತ ಹೇಳ್ದೆ. ಅವ್ರ ಕೈಲಿ ಆಗ್ತಾಯಿಲ್ಲ, ಯಾಕೆಂದ್ರೆ ಅವ್ರದ್ದೇನೋ ಪ್ರಾಬ್ಲಮ್ ಬರೋಕ್ಕಾಗ್ತಾಯಿಲ್ಲ. ಅಣ್ಣ ನಂದೇನೋ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು. ಬರೋಕ್ಕಾಗಲ್ಲ ಫ್ರೆಂಡ್ಸ್. ಈಗ 35 ಕಿಲೋಮೀಟರ್ 60 ಕಿಲೋಮೀಟರ್ ಬಂದೋಗಕ್ಕೆ ಒಂದು 4 ಅವರ್ ಟ್ರಾನ್ಸ್ಪೋರ್ಟ್ ಆಗ್ತಾಯಿದೆ. ಇನ್ನೊಂದು ಈಗ ಆಟೋ ಎಲ್ಲ ಬೇರೆ ಹಿಡಿತಾ ಇದೆ, ನಿಮಗೆ ಗೊತ್ತಿಲ್ಲ. ಈಗ ನನಗೆ ಈ ಸದ್ಯಕ್ಕೆ ನಾವು ಇಲ್ಲೆಲ್ಲ ರೂಮ್ ನೋಡಿದ್ರಿ, ಎಲ್ಲೋ ಸಿಕ್ಕಿಲ್ಲ, ಎಲ್ಲ ದೂರನೇ ಇತ್ತು.
ಅದು ಕಾರಣ ಅಂದಾನೆ ಫ್ರೆಂಡ್ಸ್. ಬರ್ನೇ ವರ್ಷ ಏನಿಲ್ಲ ಫ್ರೆಂಡ್ಸ್, ಈ ವರ್ಷ ಏನೋ ಅರ್ಜೆಂಟಾಗಿ ಆಯಿತು. ಏನೋ ಈಗ ಯಾರು ಏನೋ ಬೇಜಾರು ಪಡ್ಬೇಡಿ, ನನ್ನ ಮೇಲೇನೋ ಏನೋ ತಪ್ಪಾಗಿ ತಿಳ್ಕೊಬೇಡಿ, ಅವ್ರು ಬೇಗ ಏನೋ ತಪ್ಪಾಗಿ ತಿಳ್ಕೊಬೇಡಿ. ಈ ವರ್ಷ ಏನೋ ಟೈಮ್ ತುಂಬ ಅರ್ಜೆಂಟ್ ಆಯಿತು. ಮಾರನೇ ವರ್ಷ ಏನಿದ್ದು ನೀಟಾಗಿ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ಮುಂಚೆನೇ ಅದೇನಿದ್ದು 50,000 ರೂಪಾಯಿ ಮುಂದೆನೇ ಕೊಟ್ಬಿಟ್ಟು ವೀಡಿಯೋ ಒಂದು ಮಾಡಿಬಿಟ್ಟು ಕ್ಲೀನಾಗಿ ಮಾಡ್ತೀವಿ. ಇವಾಗ ಇನ್ನೊಂದು ಏನು ಗೊತ್ತಾ ನಂದು, ಇವಾಗ ನಾನು ಅಕ್ಕಿ ಬಿಟ್ಟೇ ಬಿಡ್ತೀನಿ. ಕೆಲವ್ರು ಹೇಳ್ತಾರೆ ಅವ್ರು ಅಕ್ಕಿ ಬಿಟ್ಟವ್ರ ಇಲ್ವಾ ಅಂತ. ನೋಡೇ ದೊಡ್ಡ ನಾನು ಶೋಕ್ ಮಾಡಿದ್ದೀನಿ, ಅಕ್ಕಿ ಬಿಟ್ಟಿದ್ದೀನಿ, ನಂದು ಬಿಡಿ ಎಲ್ಲ ಟೈಮಿಂಗ್ಸು ಆಗೋಯ್ತು. ನನ್ನ ಜೊತೆಲಿ ಹಿಂದೆ ಮುಂದೆ ಇರೋರಿಗೆಲ್ಲ ಗೊತ್ತು, ಅಣ್ಣ ಏನು ಬಿಟ್ಟವ್ರೆ, ಯಾವ ಟೈಮಿಂಗ್ಸ್ ಬಿಟ್ಟವ್ರೆ ಅಂತ ಎಲ್ಲರಿಗೂ ಗೊತ್ತು. ಕೆಲವ್ರು ಗೊತ್ತಿರೋದ್ರಿಂದ ಹೇಳ್ತಾರೆ. ನಾನು ಹೇಳಿದಷ್ಟೇ ಓಪನ್ ಚಾಲೆಂಜಂಗೆ, ಅಣ್ಣ ಹಿಂದಕ್ಕೆಲ್ಲ ನಾನು ಶ್ರೀರಾಮ್ಪುರ ಟೋಲ್ ಅವಾಗಿಂದನೂ ಅಕ್ಕಿಗಳು ಬಿಟ್ಟಿದ್ದೀನಿ. ಒಳ್ಳೊಳ್ಳೆ ಟೈಮಿಂಗ್ಸ್, ಕಳಪೆ ಟೈಮಿಂಗ್ಸ್ ಏನು ಬಿಟ್ಟಿಲ್ಲ ನಾನು ಬಿಡೋದು ಹೆಂಗೆ ಗೊತ್ತಾ, ಶೋಕಲ್ಲಿ ಅಕ್ಕಿ ಆಕಾಶದಲ್ಲಿ ಒಳ್ಳೆ ಟೈಮಿಂಗ್ಸ್ ಆಡಿದ್ರೂ ನಮಗೆ ದಸ್ತ ಮಾಡೋದು, ಸೀಲಿಗೆ ಬಿಡೋದು. ನಾನು ಕಳಪೆ ಟೈಮಿಂಗ್ಸ್ ಅಂತ ಬಿಡ, ಒಂದು 7 ಅವರು 6 ಅವರು 5 ಅವರ್ ಮೇಲೆ ದಾಟಿದ್ರೂ ನಾನು ಅಕ್ಕಿ ಬಿಡೋದು. ಇಲ್ಲಾಂದ್ರೆ ಹುಡುಗರಿಗೆ ಬಿಟ್ಬಿಡ್ತೀನಿ, ನೀವೇ ಬಿಟ್ಕೊಳ್ಳೋ ಹೋಗ್ರೆ. ನನಗೆ ಟೈಮ್ ಇಲ್ಲ, ಕೆಲಸ ಕಾರ್ಯ ಇದ್ದರೆ ನಾನು ಅಕ್ಕಿ ಶೋಕಲ್ಲ. ಫಸ್ಟು ನಾನು ದುಡ್ಡು ಮಾಡಬೇಕು, ನನ್ನ ಹೆಂಡತಿ ಮಕ್ಕಳು ಸಂಸಾರ. ನಾನು ಹೆಂಗಂತ ಇವತ್ತು 150 ಅಕ್ಕಿ ಸಾಕ್ತೀನಿ ಅಂದರೆ 20,000 ರೂಪಾಯಿ ಬೇಕು ನನಗೆ, ಖರ್ಚು ವೆಚ್ಚ ಅಲ್ಲ. ನಾನು ಹೆಂಗೆ ಗೊತ್ತಾ, ನನ್ನ ಕೆಲಸ ಬಿಸ್ನೆಸ್ ಜಾಸ್ತಿ. ನಾನು ಫ್ರೀ ಟೈಮಲ್ಲಿ ಶೋಕಿ ಮಾಡ್ತೀನಿ, ಬೇರೆ ಟೈಮಲ್ಲಿ ದುಡಿಮೆ ಮಾಡ್ತೀನಿ. 2 ತಿಂಗಳು ಮಾತ್ರ ಅಕ್ಕಿ ಶೋಕಿಗೆ ಅಂತ ಹಾಳಾಗ್ತೀನಿ ನಾನು ಅಂತ. ವರ್ಷ ಪೂರ್ತಿ ದುಡಿತಾ ಇರ್ತೀನಿ. ನಾನು ಈಗಲೂ ದುಡಿತಾನೇ ಇರ್ತೀನಿ. ನನಗೆ ಫಸ್ಟ್ ಏನು ಗೊತ್ತಾ, ಕೆಲಸ ಶೋಕ್ ಇದ್ದೇ ಇರ್ತದೆ ಸಾಯತಕ. ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಫ್ರೀ ಮಾಡ್ಕೊಂಬನ್ನಿ, ದುಡ್ಡು ಮಾಡಿ. ನೀವು ಅಕ್ಕಿ ಶೋಕ್ ಮಾಡಬೇಕು ಅಂದರೆ ನಿಮ್ಮ 2 ತಿಂಗಳು ಅಕ್ಕಿ ಸೀಸನಲ್ಲಿ, ನಾನು ಏನೂ ಇಲ್ಲಪ್ಪ ನಾನು ಫ್ರೀ ಮಾಡ್ಕೊಂಡಿಲ್ಲ, 2 ತಿಂಗಳು ಬಂದು ಅದು ಅಕ್ಕಿನೇ ಬಿಡಬೇಕು. ಆ ಥರ ಗಮನ ಇಟ್ಕೊಂಬನ್ನಿ, ಸಕ್ಸಸ್ ಆಗುತ್ತೆ. ಮತ್ತು ಅಕ್ಕಿ ಬಿಡೋರು ಅಷ್ಟೇ, ತಾಳ್ಮೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೋಡಿ ದೊಡ್ಡದು ರಂಜಿತ್ ಅವ್ರು ಬಂದು ಹೇಳೋರು ಈ ವರ್ಷ ಬಿಡೋಕ್ಕಾಗಲ್ಲ ಅಂತ. ನಾನು ಒಪ್ಕೊಂಡಿದ್ದೀನಿ. ಅವ್ರೂ ಇವಾಗ ಅವ್ರ ಅಕ್ಕಿಗಳು ಎತ್ಕೊಂಡು ಹೋಗ್ತಾರೆ. ನೋಡೋಣ ಮುಂದಕ್ಕೆ ಏನೇನಾಗುತ್ತೆ. ಅಂದರೆ ಬಿಡ್ತೀನಿ ಅಂತ ಬಂದರೆ ನೆಕ್ಸ್ಟ್ ನೋಡೋಣ ಹೆಂಗಾಗುತ್ತೆ ಅಂತ. ಈ ವರ್ಷ ಇಲ್ಲಿಗೆ ಎಂಡಾಗಿದೆ ದೊಡ್ಡವೆ. ನಾವು ಇನ್ನೊಂದು ದೌಡಿಲಿ ಪಂದ್ಯ ಅಂತ 10 ಜನ ಮಾಡ್ಕೊಂಡಿರೋ 6 ಮುಕ್ಕಲ್ ಈ ಸತಿ ಬಿಟ್ಟಿದ್ದೀವಿ. ಈಗ ನಮ್ಮ ಫ್ರೆಂಡು ಇವತ್ತು ಇತ್ತು ಸೇಲು 5 ಚಿಲ್ಲರೆ ಆಡ್ಸಿದ್ರೆ. ಮಾರನೇ ವರ್ಷ ಅವಾಗ ನಾವು ಜಾನ್ನಲ್ಲಿ ಬರಲಾನ, ಬನ್ನಿ. ನಿಮ್ಗೇನಿಲ್ಲ, ನಮಗೇನು 5ನೇ ಇವಾಗ 6, 7ನೇ ತಿಂಗಳು ಶುರುವಾಗುತ್ತೆ. ನಿಮ್ಗೇನು 4ನೇ ತಿಂಗಳಲ್ಲಿ ನನಗೆ ಹೇಳಿದ್ರೆ 5ನೇ ತಿಂಗಳು ಬಂದರೂ ನೀವು 6, 7 ನೀವು ಬರ್ತೀನಿ ಕನ್ಫರ್ಮ್ ಆದಾಗ ನನಗೆಂತ ಮುಂಚಿತವಾಗಿ ನಾನು ನಿಮಗೆ ದೌಡಿ ಬಿಡ್ರು, ನೀವು ಬಂದು ನೀವು ಡ್ಯೂಟಿ ಮಾಡಬೇಕು. ನಾನು ಮಾಡೋಕ್ಕಾಗಲ್ಲ, ನಾನು ಅಕ್ಕಿ ಕೊಡ್ಬೋದು. ಇಲ್ಲ ಈ ವರ್ಷ ಮಾರನೇ ವರ್ಷ ಅದೇನಾದ್ರೂ ಕಾರಣ ನಾನೇ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತು ನಿಮಗೆ, ಈಗ ನಾನು ಹೇಳ್ದಂಗೆ ಏನಾದ್ರು ಒಂದಕ್ಕೆ ತಪ್ಪಿಸ್ಕೊಂಡಿದ್ದೀನಾ? ಇಲ್ಲ ಹಾಂ ನಿಮಗೆ ಇಲ್ಲ, ನಾನೇನು ನಿಮ್ಗೆ ಮೋಸ ಮಾಡಿಲ್ಲ. ಅದನ್ನ ಹೇಳಿ ಓಪನ್ ಪಿಕ್ಚರ್ ಏನಾದ್ರು ಮೋಸ ಎಲ್ಲ ಏನಾಗಿಲ್ಲ. ನಿಜವಾಗ ಮೋಸ ಏನಾಗಿಲ್ಲ. ಈ ವರ್ಷ ಏನೊಂದು ಬ್ಯಾಡ್ ಲಕ್ ಅಂದ್ರೆ ಈ ಸರೌಂಡಿಂಗ್ ಎಲ್ಲೋ ಸಿಕ್ಕಿಲ್ಲ, ರೂಮು ದೂರನೇ ಸಿಕ್ಕಿದೆ. ಸ್ಟಾರ್ಟಿಂಗ್ ಬಂದ್ರೆ ರೂಮ್ ಮಾಡ್ಕೊಡ್ತಿದ್ದೆ ಇವ್ರಿಗೆ, ಪಾಪ ಇವ್ರು ಬರಲಿಲ್ಲ. ಇಲ್ಲೊಂದು ರೂಮ್ ನೋಡಿದೆ ನಮ್ಮ ಫ್ರೆಂಡ್ 10ನೇ ತಾರೀಕು ಕೊಡ್ತೀವಿ, ಇವ್ರು ಬರೋಕ್ಕಾಗಲಿಲ್ಲ. ಆಮೇಲೆ ಅವ್ನು ಬೇರೆ ಬಾಡಿಗೆ ಕೊಟ್ಟ, ಬೇರೆ ಕಡೆ ಹೋಗಿ ನೋಡ್ದು ಅಲ್ಲಿ ದೂರ ಆಗುತ್ತೆ ಅಂತ ಅವರು. ಈ ವರ್ಷ ಕಾರಣ ಬಂದ್ಬಿಟ್ಟು ಇದ್ದೋ ಇರ್ಬೋದು ಫ್ರೆಂಡ್ಸ್ ಅಷ್ಟೇ. ಈ ವರ್ಷ ಬಿಟ್ಬಿಡ್ರಿ, ನನ್ನನ್ನು ಏನೋ ಬೇಜಾರು ಮಾಡ್ಕೋಬೇಡಿ. ನಾನು ಸಾರಿ ಕೇಳ್ಕೊತೀನಿ ಒಂದೊಂದ್ಕಿತ. ಮಾರನೇ ವರ್ಷ ನಂದು ಏನಿದ್ದನೋ ನಾನು ಇವರು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಬರ್ತೀನಿ ಫ್ರೆಂಡ್ಸ್. ಇವ್ರ ಹತ್ರ ಮಾರ್ಚ್ ತಿಂಗಳು ಬಂದು ನಾನು ಒಂದು ವಿಡಿಯೋ ಮಾಡಿ ಇವ್ರ ಮುಖಾಂತರನೇ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವ್ರು ಬಿಡ್ತೀನಿ ಅಂತ ಇವಾಗ ಹುಮ್ಮಸ್ ಸಿಕ್ಕೊಂಡವ್ರೆ, ಬಿಡಲಿ. ನಾನು ಯಾವತ್ತು ದೌಡಿ ಸ್ವಾಗತ. ಒಟ್ಟಿನಲ್ಲಿ ಈ ವರ್ಷ ದೌಡಿಲೇ ಇವ್ರಿಗೆ ಬಿಟ್ಕೊಟ್ಟಿದ್ದೆ, ಬಿಡೋಕ್ಕಾಗ್ತಲ್ಲ. ಅದರಿಂದ ಕ್ಲೋಸ್ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಅಕ್ಕಿ ಬಿಡ್ತಾರೆ ಬಿಡಿ ಅಂತ ಹೇಳ್ತಾ, ರಂಜಿತ್ ಅವರು ಡೈರೆಕ್ಟಾಗಿ ಏನೈತೆ ಲೈವಲ್ಲಿ ಕೊಟ್ಟಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಫ್ರೆಂಡ್ಸ್. ಬರ್ನೇ ವರ್ಷ ನೋಡೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.